ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಸ್ಟಾಕ್ಸ್ ಆ್ಯಂಡ್ ಕಮೋಡಿಟಿ ಮಾರ್ಕೆಟ್ಸ್ ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಇವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿ. ಈ ಒಂದು ಚಾಪ್ಟರ್ ರಿಲೇಟೆಡ್ ನಾನು ಆಲ್ರೆಡಿ ತುಂಬ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದು ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ನಾನು ಡಿಮೆಟೀರಿಯಲೈಸೇಷನ್ ಆಫ್ ಸ್ಟಾಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಏನಿದು ಡಿಮೆಟೀರಿಯಲೈಸೇಷನ್ ಆಫ್ ಸ್ಟಾಕ್ಸ್ ಅಂದರೆ, ಇಟ್ ಮೀನ್ಸ್ ಕನ್ವರ್ಟಿಂಗ್ ಅ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಇಂಟು ಅ ಎಲೆಕ್ಟ್ರಾನಿಕ್ ಫಾರ್ಮ್. ಅಂದರೆ ಏನು, ಫಸ್ಟ್ ಆಗಿದ್ರೆ ಏನಾಗ್ತಿತ್ತು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ನಾವು ಏನಾದ್ರು ಒಂದು ಶೇರ್ಸ್ನ ಬೈ ಮಾಡ್ದೋ ಅಂದ್ಕೊಳ್ಳಿ. ಓಕೆನಾ? ಬೈ ಮಾಡಿದಾಗ ಅವರು ನಮಗೆ ಫಿಸಿಕಲ್ ಆಗಿ ಒಂದು ಶೀಟ್ ಅನ್ನೋದನ್ನ ಕೊಡ್ತಿದ್ರು. ಓಕೆನಾ? ಅಂದರೆ ಇಲ್ಲಿ ನಾವು ಎಷ್ಟು ಶೇರ್ಸ್ನ ಬೈ ಮಾಡಿದ್ದೀವಿ, ಏನೇನೆಲ್ಲ ನಮ್ಮ ಒಂದು ಡೀಟೇಲ್ಸ್ ಆಗಿರ್ಬೋದು, ಎಷ್ಟು ಶೇರ್ಸ್ ಅಲಾಟ್ ಆಗಿದೆ ಅಂತ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ನಮಗೆ ಪೇಪರ್ ಫಾರ್ಮೇಟಲ್ಲಿ ನಮಗೆ ಕೊಡ್ತಿದ್ರು. ಅಂದರೆ ಇವಾಗ ಇಲ್ಲಿ ಏನು ಪೇಪರ್ ಇದೆಯಲ್ಲ, ಈ ರೀತಿ ನಮಗೆ ಒಂದು ಪ್ರಿಂಟ್ ಆಗಿರೋ ಫಾರ್ಮೇಟಲ್ಲಿ ನಮಗೆ ನಾವು ಎಷ್ಟು ಶೇರ್ಸ್ ಇದೆ ಏನು ಅಂತ ಹೇಳಿ ಕಂಪ್ಲೀಟಾಗಿ ಒಂದು ಸರ್ಟಿಫಿಕೇಟ್ ಅನ್ನೋದು ಸಿಗ್ತಿತ್ತು. ಬಟ್ ಡಿಮೆಟೀರಿಯಲೈಸೇಷನ್ ಆದಮೇಲೆ ಏನಾಯಿತು ಅಂದರೆ, ನಮ್ಮ ಒಂದು ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಏನಿದೆಯಲ್ಲ ಇದನ್ನು ಕಂಪ್ಲೀಟಾಗಿ ಎಲೆಕ್ಟ್ರಾನಿಕ್ ಫಾರ್ಮ್ ಆಗಿ ಕನ್ವರ್ಟ್ ಆಯಿತು. ಓಕೆನಾ? ಸೊ ಇದರಿಂದ ಏನಾಯಿತು, ಒಂದು ಲಾಸ್ ಆಗಿರ್ಬೋದು, ಟೆಫ್ಟ್ ಆಗಿರ್ಬೋದು, ಅಥವಾ ಫೋರ್ಜರಿ ಎಲ್ಲ ಮಾಡೋದಾಗಿರ್ಬೋದು, ಇದೆಲ್ಲ ರೆಡ್ಯೂಸ್ ಆಯ್ತಾ ಹೋಯಿತು. ಹಾಗೆ ಶೇರ್ಸ್ ಅನ್ನೋದು ನಮಗೆ ಎಲೆಕ್ಟ್ರಾನಿಕ್ ಆಗಿ ರೆಕಾರ್ಡ್ ಆಗ್ತಾ ಹೋಯಿತು. ಅಂದರೆ ಈ ಫಾರ್ಮಲ್ಲಿ ಇದೆ. ಸೊ ಇದರಿಂದ ಎನಿ ಟೈಮ್ ನಾವು ಯಾವಾಗ ಬೇಕೋ ಆವಾಗ ಆಕ್ಸೆಸ್ ಮಾಡ್ಬೋದು. ನಮ್ಮ ಹತ್ರ ಎಷ್ಟು ಶೇರ್ಸ್ ಇದೆ, ಯಾವ ಶೇರ್ಸ್ ಬೇಡ, ಯಾವ ಶೇರ್ಸ್ ಜಾಸ್ತಿ ಹೈಯಲ್ಲಿ ರನ್ ಆಗ್ತಿದೆ, ಅಥವಾ ಯಾವ ಶೇರ್ಸ್ ತುಂಬ ಲೋ ಅಲ್ಲಿ ರನ್ ಆಗ್ತಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸು ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಹೋಯಿತು. ಓಕೆನಾ? ಸೊ ನೋಡಿ, ಅರ್ಲಿಯರ್ ಶೇರ್ಸ್ ವೇರ್ ಇಶ್ಯೂಡ್ ಆಸ್ ಅ ಪೇಪರ್ ಸರ್ಟಿಫಿಕೇಟ್. ನಾನು ಆಗಲೇ ಹೇಳ್ದಂಗೆ ಶೇರ್ಸ್ನ ನಮಗೆ ಪೇಪರ್ಸಲ್ಲಿ ಇಶ್ಯೂ ಮಾಡ್ತಿದ್ರು. ಓಕೆನಾ? ಈ ಪೇಪರ್ಸಲ್ಲಿ ಈ ಪೇಪರ್ ಕಳೆದೋಯ್ತು ಅಂದರೆ ಮುಗೀತು, ಅವ್ರ ಹತ್ರ ಶೇರ್ಸೇ ಇಲ್ಲ ಅಂತ ಹೇಳಿಬಿಟ್ಟು ಲೆಕ್ಕ ಆಗ್ತಿತ್ತಲ್ವಾ. ಬಟ್ ಈ ಒಂದು ಡಿಮೆಟೀರಿಯಲೈಸೇಷನ್ ಆದಮೇಲೆ ಏನಾಯಿತು, ಪೇಪರ್ ಫಾರ್ಮೇಟ್ನ ತೆಗೆದು ಈ ರೆಕಾರ್ಡ್ ಫಾರ್ಮೇಟಲ್ಲಿ ಸಿಗ್ತಾ ಹೋಯಿತು. ಓಕೆನಾ? ಯಾರು ಒಂದು ಇನ್ವೆಸ್ಟರ್ಸ್ ಇರ್ತಾರಲ್ಲ, ಇನ್ವೆಸ್ಟರ್ಸ್ಗೆ ಈ ಒಂದು ಅಂದರೆ ಎಲೆಕ್ಟ್ರಾನಿಕ್ ಫಾರ್ಮೇಟಲ್ಲಿ ಅವ್ರಿಗೆ ಸಿಗ್ತಾ ಹೋಯಿತು. ನೆಕ್ಸ್ಟು ಹ್ಯಾಂಡ್ಲಿಂಗ್ ಫಿಸಿಕಲ್ ಶೇರ್ಸ್ ಕಾಸ್ ದಿ ಲಾಸ್, ಥೆಫ್ಟ್ ಆ್ಯಂಡ್ ಫೋರ್ಜರಿ. ಅಂದರೆ ಏನೋ ಇವಾಗ ನನ್ನ ಹತ್ರ ಈ ಪೇಪರ್ ಇದೆ ಅಂದ್ಕೊಳ್ಳಿ, ಈ ಪೇಪರು ನನ್ನ ಹತ್ರ ಶೇರ್ಸ್ ಅಲ್ವಾ, ಈ ಪೇಪರ್ ಶೇರ್ ಸರ್ಟಿಫಿಕೇಟ್ ನನ್ನ ಹತ್ರ ಇತ್ತು ಅಂದರೆ ಅಕಸ್ಮಾತ್ ನನ್ನ ಹತ್ರ ಯಾರೋ ಒಬ್ಬರು ಬಂದು ಕಳ್ತನ ಮಾಡೋದಾಗಿರ್ಬೋದು, ಅಥವಾ ನನ್ನ ಹೆಸರು ಬದಲಿಗೆ ಬೇರೆ ಹೆಸ್ರನ್ನ ಹಾಕ್ಬಿಟ್ಟು ಫೋರ್ಜರಿ ಮಾಡೋದಾಗಿರ್ಬೋದು, ಅಥವಾ ನಾನೇ ಎಲ್ಲೋ ಒಂದು ಕಳ್ದಾಕೋದಾಗಿರ್ಬೋದು. ಸೊ ಇದೆಲ್ಲ ಇತ್ತು ಅಲ್ವಾ. ಬಟ್ ಫಿಸಿಕಲ್ ಫಾರ್ಮಿಂದ ಒಂದು ಡಿಜಿಟಲ್ ಫಾರ್ಮು ಕನ್ವರ್ಟ್ ಆದಮೇಲೆ ಇದು ಚಿಂತೆ ಎಲ್ಲ ಕಡಿಮೆ ಆಗ್ತಾ ಹೋಯಿತು. ಓಕೆನಾ? ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ಕನ್ವರ್ಟ್ ದಿ ಶೇರ್ಸ್ ಇಂಟು ಈ ರೆಕಾರ್ಡ್. ಅಂದರೆ ಏನು, ಶೇರ್ಸ್ನ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಯಿತು. ಇದಾದಮೇಲೆ ಎಲಿಮಿನೇಟ್ಸ್ ದ ನೀಡ್ ಆಫ್ ಫಿಸಿಕಲ್ ಸರ್ಟಿಫಿಕೇಟ್. ಅಂದರೆ ನಾನು ಆಗಲೇ ಹೇಳ್ದಂಗೆ ಫಿಸಿಕಲ್ ಸರ್ಟಿಫಿಕೇಟ್ ಇತ್ತು ಅಂದರೆ ಮಾತ್ರ ಅದು ವ್ಯಾಲಿಡ್ ಅಂತ. ಬಟ್ ಈ ಒಂದು ಡಿಜಿಟಲೈಸೇಷನ್ ಆದಮೇಲೆ ಫಿಸಿಕಲ್ ಸರ್ಟಿಫಿಕೇಟ್ ಬೇಕೇ ಬೇಕು ಅನ್ನೋ ಒಂದು ನೆಸೆಸರಿ ಇಲ್ದಂಗೆ ಆಯಿತು. ಓಕೆನಾ? ನೆಕ್ಸ್ಟು, ಶೇರ್ಸ್ ಆರ್ ಸ್ಟೋರ್ಡ್ ಸೇಫ್ಲಿ ಇನ್ ದ ಎಲೆಕ್ಟ್ರಾನಿಕ್ ಅಕೌಂಟ್ಸ್. ಅಂದರೆ ಏನು, ನಮ್ಮ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇತ್ತು ಅಂದರೆ ಸಾಕು, ಅಲ್ಲೇ ನಾವು ಟ್ರೇಡಿಂಗ್ ಅನ್ನೋದನ್ನ ಮಾಡ್ಬೋದು. ಸೊ ಟ್ರೇಡಿಂಗ್ ಅನ್ನೋದನ್ನ ಮಾಡಬೇಕಾದ್ರೆ ನಮ್ಮ ಒಂದು ಶೇರ್ಸ್ ನಾವು ಏನು ಬೈ ಮಾಡಿರ್ತೀವಲ್ಲ, ಆ ಶೇರ್ಸ್ ಎಲ್ಲ ಏನಾಗುತ್ತೆ ಅಂದರೆ ಸೇಫಾಗಿ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ನಮ್ಮ ಒಂದು ಶೇರ್ಸ್ ಎಲ್ಲ ಕೂಡ ಸೇಫಾಗಿ ಸ್ಟೋರ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು, ಟ್ರೇಡಿಂಗ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಬಿಕೇಮ್ ದಿ ಫಾಸ್ಟರ್ ಆ್ಯಂಡ್ ಈಸಿಯರ್. ಅಂದರೆ ಏನು, ಇವಾಗ ಟ್ರೇಡಿಂಗ್ ಮಾಡೋದಾಗಿರ್ಬೋದು, ಅಥವಾ ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನ್ಗೆ ಶೇರ್ಸ್, ಇವಾಗ ನನಗೆ ಇಷ್ಟ ಇಲ್ಲ ಅಂದ್ಕೊಳ್ಳಿ, ನಾನು ಯಾರಿಗೋ ಬೇರೆಯವ್ರಿಗೆ ಶೇರ್ಸ್ನ ಸೆಲ್ ಮಾಡಬೇಕು ಅಂದರೆ ಅದು ಎಲ್ಲನೂ ಕೂಡ ಈಸಿಯಾಗಾಯಿತು. ಹಾಗೆ ಒಂದು ಟ್ರಿಪ್ ಪಿನ್ ಏನಿದೆಯಲ್ಲ, ಆ ಪಿನ್ನ ಹಾಕೋದ್ರೆ ಸಾಕು, ನಮ್ಮ ಒಂದು ಶೇರ್ಸ್ನ ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ಅಂದರೆ ಫಾಸ್ಟಾಗಿ ಒಂದು ಶೇರ್ಸ್ ಅನ್ನೋದನ್ನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅನ್ನೋದನ್ನ ಮಾಡ್ಬೋದು. ರೆಡ್ಯೂಸಸ್ ದಿ ಪೇಪರ್ ವರ್ಕ್. ಅಂದರೆ ಪೇಪರ್ ವರ್ಕ್ ಏನಿದೆಯಲ್ಲ ಅದೆಲ್ಲ ರೆಡ್ಯೂಸ್ ಆಗುತ್ತೆ. ಯಾಕೆ ಅಂದರೆ ಡಿಜಿಟಲ್ ಫಾರ್ಮ್ ಆಗಿರೋ ರೀಸನಿಂದ ಇದೆಲ್ಲನೂ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಹ್ಯಾಂಡಲ್ಡ್ ಬೈ
ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಸೊ ಇಬ್ಬರು ಕೂಡ ಒಂದು ಹ್ಯಾಂಡಲ್ ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಓಕೆನಾ, ಇದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟ್ ಮುಂದೆ ಬರುವ ಟಾಪಿಕ್ಸ್ಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಡ್ ಆಗಿದೆ. ಸೊ ಅಲ್ಲೇ ನಾನು ಹೇಳ್ತೀನಿ. ಸೊ ಇಷ್ಟು ಕೂಡ ಒಂದು ಡಿಮೆಟೀರಿಯಲೈಸೇಷನ್ ಆಫ್ ಸ್ಟಾಕ್ಸ್ ಬಗ್ಗೆ ಆಗಿದೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.